ಆಟೋ ಟೈಮ್ ಈಗ 5:30. ಹೊಸ ವರ್ಷ ಎಲ್ಲ ಚೆನ್ನಾಗಾಗ್ಲಿ. ಯುಗಾದಿ ಯುಗಾದಿ ಹ್ಯಾಪಿ ಯುಗಾದಿ. ಪಾಪನ್ ಬಿಟ್ಟು ಹೋಗ್ತಾರೆ, ಬೇಜಾರು. ಅದೇ ನನ್ನ ಆಫೀಸ್ ಬರ್ತೀನಿ. ANZ ಅಲ್ಲಿ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ನೋಡಿ. ಇವಾಗ ಅಮ್ಮಮ್ಮ ಮನೆಗೆ ಹೋಗ್ತಾ ಇದೀವಿ. ಸಾಕು ಅಲ್ಲೋಡಲ್ಲಿ ತಿನ್ಸ್ಬಿಟ್ರು ಅಂತ ಡ್ಯಾನ್ಸ್ ಕೈ ಎತ್ಬಿಟ್ಟು. ಬಿರಿಯಾನಿ ಚಿಕನ್ ತಿನ್ಲು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಯುಗಾದಿ ಹಬ್ಬದ ಪ್ರೀವಿಯಸ್ ಡೇ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಯುಗಾದಿ ವ್ಲಾಗ್. ನಮ್ಮಲ್ಲಿ ಯುಗಾದಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಈಗ ರಾಹುಲ್ ನೋಡಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ. ಸೊ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೀರು ಹಾಕಿ ಮತ್ತೆ ರಂಗೋಲಿ ಬಿಡಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇಲ್ಲೇ ಪಾಪು, ನಮ್ಮ ಮಾವ, ಅಜ್ಜಿ ಎಲ್ಲರೂ ಇದ್ದಾರೆ. ನೋಡಿ ಮತ್ತೆ ರಂಗೋಲಿ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಆಲ್ರೆಡಿ ಇಷ್ಟಿದೆ ರಂಗೋಲಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಕಂದಮ್ಮ ಯು ವಿಲ್ ಡ್ರಾ ರಂಗೋಲಿ. ವಾವ್, ಇಲ್ಲಿ ನೋಡಿ. ಬೆಳಗ್ಗೆ 5:30 ಕ್ಯಾಬ್ ಬರುತ್ತೆ ನೋಡಿ. ಈಗ ಟೈಮ್ ಬಂದು ಎಷ್ಟು 10 o'clock. ಹಬ್ಬ ಮಾಡ್ತಾ ಇದ್ದೀವಿ. ಯುಗಾದಿ ಯುಗಾದಿ. ಹೇಗಿದೆ ನಮ್ಮ ಮನೆ ಯುಗಾದಿ ಸ್ಪೆಷಲ್ ರಂಗೋಲಿ. ಸೊ ಹೀಗಿದೆ ನಮ್ಮ ಮನೆ ರಂಗೋಲಿ. ಇಟ್ಸ್ ಫೈನಲಿ ಡನ್. ರಂಗೋಲಿ ಚೆನ್ನಾಗಿದ್ಯಾ? ನಾನು ಹೆಲ್ಪ್ ಮಾಡ್ತೇನೆ ನೋಡಿ. ಡ್ಯಾನ್ಸ್ ಈ ಸೆಕೆಂಡ್ ಸರ್ಕಲ್ ಅಲ್ಲ, ಇದಕ್ಕೆ ಸುತ್ತ ಇದಕ್ಕ ಏನು ಒಂದು ಹಾರ್ಟ್ ಫಿಲ್ ಮಾಡಿದ್ದೀನಿ ನಾನು. ಇನ್ನು ಮಾಡಿ ಇಷ್ಟೊಂದಿದೆ. ಮಾಡ್ತೀನಿ ಯಾವ್ದಿದಲ್ವಾ? ಥ್ಯಾಂಕ್ ಯು. ಆಟೋನೇ ಯೂಟರ್ನ್ ಮಾಡಿ ಕಳಿಸ್ಬಿಟ್ಟೆ ನೋಡಿ. ನಮ್ಮ ಮತ್ತೆ ರಂಗೋಲಿ ವೇಸ್ಟ್ ಆಗ್ತದೆ. ಅಟ್ಲೀಸ್ಟ್ ವಿಡಿಯೋ ಆಗೋವರೆಗೂ ಇರ್ಲಿ. ಯೂಟರ್ನ್ ಮಾಡಕ್ಕೆ ಹೇಳಿ ಹೋಗ್ತಾ ಇದ್ದಾರೆ. ಒಳ್ಳೆಯವನಾಗಿರೋದಕ್ಕೂ ವಾಪಸ್ ತಿರ್ಸ್ಕೊಳೋದು. ನಾನು ಹೇಳೋದಾ ಬೇಡವಾ ಅನ್ಕೊಂಡು ಆಟೋ ಆಟೋದವನು. ನಾ ಹ್ಯಾಪಿ ಯುಗಾದಿ ಬರೀತಾ ಇದ್ದೀನಿ. ಅದು ಒಂದೇ ಮಾಡಕ್ ಬರೋದು ನನಗೆ. ಸೊ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. 2024 ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಅಂಕಲ್, ನಿಮಗೂ. ಸೊ ಎಸ್, ಫೈನಲಿ ಮುಗ್ದಿದೆ ಗೈಸ್. ಹೀಗೆ ಕಾಣಿಸ್ತಾ ಇದೆ ರಂಗೋಲಿ ನೋಡಿ. ದೂರದಿಂದ ಹೀಗಿದೆ. ಸಖತ್ತಲ್ಲ? ಹ್ಯಾಪಿ ಯುಗಾದಿ ಎವ್ರಿವನ್. ಸೊ ಎಸ್, ಫೈನಲಿ ರಂಗೋಲಿ ಡನ್. 10:35 ಇವಾಗ. ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಬೆಳಗ್ಗೆ ಕೆಲಸ ಇದೆ. ಗುಡ್ ನೈಟ್. ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ನೈಟ್ ಪಾಪನ್ ಮಲಗಿಸಿ ನಾವು ಮಲ್ಗೋಸಕ್ಕೆ 12 o'clock ಹೋಗೋಗಿತ್ತು ಆಲ್ಮೋಸ್ಟ್. ಅಗೇನ್ ಅರ್ಲಿ ಮಾರ್ನಿಂಗ್ ಎದ್ದು ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ ಆಫೀಸ್ಗೆ ಹೋಗೋದಕ್ಕೋಸ್ಕರ. ರಾಹುಲ್ ಅಂಡ್ ಪಾಪನ್ ಮಲಗಿದ್ರು. ಸ್ಲೋ ನಿಧಾನಕ್ಕೆ ರೆಡಿ ಆದೆ. ಸೊ ಟೈಮ್ ಈಗ 5:30. ಮೈ ಕ್ಯಾಬ್ ಇಸ್ ಆಲ್ಮೋಸ್ಟ್ ಆನ್ ದ ವೇ. ಮಾಡ್ತಾ ಇದ್ದೀನಿ ಕ್ಯಾಬ್ಗೆ. ಪಾಪನ್ ಬಿಟ್ಟು ಹೋಗ್ತಾ ಇದ್ದಾನೆ, ಬೇಜಾರು. ನಂಗೆ ಅರ್ಲಿ ಮಾರ್ನಿಂಗ್ ಇದ್ದರೆ ಆಲ್ವೇಸ್ ಕೋಲ್ಡ್ ಇರುತ್ತೆ. ಆ್ಯಂಡ್ ಇಷ್ಟೊತ್ತಿಗೆ ನಾನು ರೆಡಿಯಾಗಿ ಅಭ್ಯಾಸ ಇಲ್ಲ. 5 o'clock ಐ ಯೂಶ್ವಲಿ ಲಾಗಿನ್. ಲೇಟ್ ಆಗಿಬಿಟ್ರೆ ಒಂದೊಂದ್ಸತಿ 5:36. ಅಷ್ಟೊತ್ತಿಗೆ ಕೆಲಸ ಮಾಡ್ತಿರ್ತಿದ್ದೆ ಕೂತ್ಕೊಂಡು. ಇವತ್ತು ರೆಡಿಯಾಗಿ ಹೋಗ್ತಾ ಇದ್ದೀನಿ ಆಫೀಸ್ಗೆ. ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತೀನಿ. ಹೋಪ್ಫುಲಿ ಬೇಗ ಬಂದು
ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಎಸ್, ಆಫೀಸಲ್ಲಿ ವೀಡಿಯೋ ಜಾಸ್ತಿ ಮಾಡೋಕ್ಕಾಗೋ ಡೌಟು. ಐ ವಿಲ್ ಟ್ರೈ, ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಸೊ ನೋಡಿ, ರಂಗೋಲಿ ಹಾಗೆ ಇದೆ, ಏನೂ ಆಗಿಲ್ಲ. ಹೊರಗೆ ಬಂದ ವೇಟಿಂಗ್ ಫಾರ್ ದ ಕ್ಯಾಬ್. ಮುಂಚೆಲ್ಲ ರಾಹುಲ್ ಹತ್ಸೋರು, ಬಟ್ ಪಾಪು ಮಲಗಿದಾಳಲ್ವಾ, ಸೊ ಬೇಡ ಅಂದರೆ ಬಿಟ್ಟು ಬರೋದು ಭಯ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಶಿ ಸ್ಟಾರ್ಟ್ಸ್ ಒದ್ದಾಡ್ತಾ ಇರ್ತಾಳೆ. ಸೊ ಯಾವಾಗ ಎದ್ದೇಳ್ತಾಳೆ ಏನೋ ಕೂತಿರುತ್ತೆ. ಸೊ ಯಾವಾಗ ಒದ್ದಾಡ್ಕೊಂಡು ಪಕ್ಕ ಬರ್ತಾಳೆ, ಯಾರೂ ಇಲ್ಲ ಅಂದರೆ ಎದ್ಬಿಡ್ತಾಳೆ. ಸೊ ಕಾಂಟ್ ಟೇಕ್ ದಟ್ ರಿಸ್ಕ್. ಲಾಸ್ಟ್ ವೀಕೆ ಹೋಗಬೇಕಿತ್ತು ಆಫೀಸ್ಗೆ, ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ನಾನು ನಿಮಗೆ ಸ್ಟೋರಿ ಹೇಳ್ತಾ ಇದ್ದೀನಿ. ಬಟ್ ಪಾಪು ಹುಷಾರು ತಪ್ಪಿದ್ರಿಂದ ಅದು ಈ ವೀಕ್ ಹೋಗಂಗಾಯಿತು. ಆ್ಯಂಡ್ ಸ್ವಲ್ಪನೇ 3 ವೀಕ್ಸಲ್ಲಿ ಹ್ಯಾವ್ ಟು ಕಂಪ್ಲೀಟ್ 50% ಅಲ್ವಾ. ಸೊ ಆ್ಯಂಡ್ ಇದು ಹೆಂಗಾಯಿತು ಅಂದರೆ, ಸಂಡೇ ಎಲ್ಲ ನಾವು ಸಾವನದುರ್ಗಕ್ಕೆ ಹೋಗಿದ್ವಿ. ಮಂಡೇ ಸ್ಟಾರ್ಟ್ ಮಾಡೋದು ಕಷ್ಟ ಆಯಿತು. ಮಂಡೇ ಸ್ವಲ್ಪ ಟ್ರಯಲ್ ಥರ ನೋಡಿದ್ವಿ. ಅಲ್ಲಿ ಮಾರ್ನಿಂಗ್ ತುಂಬ ಸತಿ ಎದ್ಲು ಪಾಪು ಆ್ಯಕ್ಚುಲಿ, ಬಿಕಾಸ್ ಐ ಸ್ಟಿಲ್ ಫೀಡ್ ಹರ್. ಸೊ ನೆನ್ನೆಲ್ಲ ಟ್ರಯಲ್ ಮಾಡಿದ್ದೀವಿ. ಬೈ 12 ಹೊರಡೋಣ ಅಂದ್ಕೊಂಡಿದ್ದೀನಿ. ಬೈ 12:30 12:40 ಅಷ್ಟೊತ್ತಿಗೆ ಮ್ಯಾಕ್ಸ್ ಮನೇಲಿ ಇರ್ತೀನಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ. ಅದು ಯುಗಾದಿಗೆ ಸ್ಟಾರ್ಟ್ ಮಾಡೋಂಗಾಯ್ತು ನಾನು ಕೊನೆಗೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹೊಸ ವರ್ಷ ಎಲ್ಲ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ ಅಂತ ಆಫೀಸಲ್ಲಿ, ಮನೆಯಲ್ಲಿ, ಎವ್ರಿಥಿಂಗ್. ಸೊ ಕ್ಯಾಬ್ ಬಂತು. ಕ್ಯಾಬ್ನಲ್ಲಿ ನನಗೆ ಕೋಲ್ಡ್ ಆಗುತ್ತೆ. ವಿಂಡೋ ಓಪನ್ ಮಾಡಿದ್ರು ಪಕ್ಕದಲ್ಲಿ ಬೇರೆ ಕೊಲೀಗ್ಸ್, ಅದಕ್ಕೆ ಮಾಸ್ಕ್ ಹಾಕೊಂಡ್ಬಿಟ್ಟೈತೆ ಟು ಬಿ ಆನ್ ಸೇಫ್ ಸೈಡ್. ಮತ್ತೆ ಕೋಲ್ಡ್ ಆಗುತ್ತೆ ಜಾಸ್ತಿ ಅಂತ. ಆ್ಯಂಡ್ ಕ್ಯಾಬ್ ಹತ್ತಿದ 5 ನಿಮಿಷಕ್ಕೆ ನಂಗೆ ನಿದ್ದೆ ಬಂದುಬಿಡುತ್ತೆ, ಮಲ್ಕೊಂಡ್ಬಿಟ್ಟೆ. ಸನ್ರೈಸ್ ಆದರೆ ತೋರಿಸೋಣ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಸ್ಕೈ ಕಲರ್ ಆಗುತ್ತೆ, ಆರೆಂಜಸ್. ಸನ್ ಇನ್ನೂ ಬಂದಿರಲಿಲ್ಲ ಅನ್ಕೊಂಡು ತೋರ್ಸೋಕ್ಕಾಗಿಲ್ಲ. ಸೊ ವ್ಯೂ ಸಖತ್ತಾಗಿರುತ್ತೆ ಹೆಬ್ಬಾಳ್ ಫ್ಲೈಓವರಿಂದ. ಫೈನಲಿ ರೀಚ್ಡ್ ಮಾಯಿಕಟ್ಟೆ ಪಾರ್ಕ್. ಇದೆ ನನ್ನ ಆಫೀಸ್ ANZ. ಐ ಲವ್ ANZ ಅಂತ ಇದೆ ನೋಡಿ ಅಲ್ಲಿ. ಫೈನಲಿ ಎಷ್ಟು ದಿನ, 1 year ಆದ್ಮೇಲೆ ಆಫೀಸಿಗೆ ಬರ್ತೀನಿ. ಓ ಮೈ ಗಾಡ್. Sun is very nice. It's like sunset actually. Finally sunrise. It looks like sunset. Sun is here, guys. I am here and the sun is also here. 2 minutes no. Meet my study buddies. No, what are you both? My work besties. Yes. So I started here with them and I've met them only today. Coincidence, I didn't know. ನಂಗೆ ಗೊತ್ತಿರಲಿಲ್ಲ ಇಬ್ರು ಬರ್ತಿದ್ದಾರೆ ಅಂತ. Meant to be. ಸೊ ಇಬ್ರು ಬಂದಿದಾರ ಇಲ್ವಾ ಗೊತ್ತಿಲ್ಲ. ನಾನು ಯಾರಿಗೂ ಇನ್ಫಾರ್ಮ್ ನಾನು ಯಾರಿಗೂ ಇನ್ಫಾರ್ಮ್ ಮಾಡದೆ ಬಂದಿದ್ದು ಇವತ್ತು. ಐ ವಾಸ್ ವೆರಿ ಬಿಸಿ. ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ANZ ಅಲ್ಲಿ, ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ನೋಡಿ. ಒಟ್ಟಿಗೆ is what? Together we started. Happy guys. So I came to office like doubtful ಹೆಂಗಿರುತ್ತೋ ಏನೋ, ಬೋರ್ ಆಗ್ತೀನಿ, ಯಾರೂ ಇರಲ್ಲ ಅನ್ಕೊಂಡು. ಬಟ್ ಐ ಆಮ್ ಹ್ಯಾಪಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಬೇಕ್ಸ್ ನೌ. ಐ ಶೋ ಯು ಗೈಸ್ ಹೌ ದ ಕೆಫೆಟೇರಿಯಾ ಇಸ್. ಸೊ ಹೀಗೆ ಮೆನು ಇರುತ್ತೆ. ಬಿಸಿ ಎಲ್ಲಿ ಚೆನ್ನಾಗಿದೆ ಮೆನು ಅಂದ್ಬಿಟ್ಟು ಅಲ್ಲಿ ಹೋಗೋದು. ನಂಗೆ ಪರಾಟ ತಿನ್ಬೇಕನ್ಸ್ತಾರೆ. ವಿಲ್ ಗೋ ಟು ಪರಾಟ ಓನ್ಲಿ. ಕ್ರೌಡ್ ಇದೆ ನೋಡು, ತುಂಬ ಕ್ರೌಡ್ ಇದೆ. ಟೈಮ್ 20 minutes ಆದ್ರೂ ಆಗುತ್ತೆ. ಚೈನೀಸ್ ಅಂತ ಇದ್ದಾರೆ, ಅತ್ತಾನೆ ಪರಾಟ ಇಲ್ಲ, ಪಕ್ಕದಲ್ಲಿ ಸೆಕೆಂಡ್. ಓ ಅದು ಲಾಸ್ಟ್ ಒನ್. ಇಲ್ಲ ರೆಡಿ ಇರತ್ತೆ ಅನ್ಸುತ್ತೆ ನೋಡಲಿ. ಸರಿ ಬಾ. ಕರ್ಡ್, ಎಕ್ಸ್ಟ್ರಾ ಕರ್ಡ್ ಅದು ಬೇಡ. ಸೊ ನಂಗೆ ಮೊಸರು ಇಷ್ಟ. ಥ್ಯಾಂಕ್ ಯು. ಸೊ ಆಫೀಸಲ್ಲಿ ಫುಡ್ ಆಫ್ಟರ್ ಸೋ ಲಾಂಗ್. ಸಿಕ್ಕಾಪಟ್ಟೆ ಕೆಲಸ ಆಯಿತು. ಆ್ಯಂಡ್ ನನಗೆ ಒಂದು ಚಿಕ್ಕ ಟ್ರೈನಿಂಗ್ ಕೂಡ ಆಯಿತು. ಸೊ ಬೇರೆ ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹೊರಡ್ತಾ ಇದ್ದೀನಿ ಆಫೀಸಿಂದ. ಅದು ವಾಶ್ರೂಮ್ ಹೀಗಿದೆ. ಎಲ್ಲ ವಾಕ್ ಮಾಡ್ತಿದ್ವಿ ನಾವು. ಕಮ್ಮಿಂಗ್ ಡೇಸಲ್ಲಿ ಆದರೆ ಐ ವಿಲ್
ಶೋ ಯು ಗೈಸ್, ಇವತ್ತೆಲ್ಲ ಫುಲ್ ಬ್ಯುಸಿ ಕೆಲಸ ಇತ್ತು. ಮತ್ತೆ ಮನೆಗೆ ಹೋಗಿ ಲಾಗಿನ್ ಆಗಬೇಕು. ಹೊರಟಿದ್ದೀನಿ ಈಗ. ಫುಲ್ ಕೆಲಸ, ಮನೆಗೆ ಹೋಗಿ ಮತ್ತೆ ಕೆಲಸ ಇದೆ, ಪೆಂಡಿಂಗ್ ಇದೆ. ಕಾನ್ ವೇಟ್ ಟು ಸಿ ಮೈ ಬೇಬಿ. ಫಸ್ಟ್ ಪಾಪ ಹೋಗಿ ಸ್ನಾನ ಮಾಡಿಸಿ, ಪಾಪ ರೆಡಿ ಮಾಡಿ, ಹೊಸ ಬಟ್ಟೆ ಹಾಕಿ ಮಲಗಿಸಿ, ಆಮೇಲೆ ಕೆಲಸ ಮಾಡ್ಬೇಕು. ಮತ್ತೆ ಇಲ್ಲಿದೆ ಕ್ಯಾಬ್ಸ್. ಹಾಯ್ ಕಂದಮ್ಮ, ಅಲ್ಲೇ ಇದೆ ಬಿದ್ದೋಗ್ತೀರ ಬಂಗಾರಿ. ಎಲ್ಲೋಗಿತ್ತು ಮಮ್ಮ? ತಗೋ ಫೋನ್ ತಗೋ, ಒಂದು ನಿಮಿಷ. ಎಲ್ಲಿ ಹೋಗಿತ್ತು ಬಂಗಾರು? ಈಚೆ ಬೇಡ, ನಿಮ್ಮಮ್ಮ ಬ್ಯಾಗ್ ಇಲ್ಲಿ. ಖುಷಿ ಕೊಡಿ ಕಂದ ಮಮ್ಮಗೆ ಖುಷಿ ಕೊಡಿ. ನಾನು ಕೇಳಿದ್ರಿ ಅಮ್ಮ ಮೇಲಿದ್ಯಂತೆ. ಹೌದಾ? ಎಲ್ಲಿ ಮಮ್ಮ? ಎಲ್ಲಿ ಹೋಗೋಣ? ಖುಷಿ ಕೊಡಿ ಕಂದ ಮಮ್ಮಗೆ ಕೊಡಲ್ಲ ಖುಷಿ. ಯಪ್ಪ ನಂಗೆ ಒಳಗಡೆ ಹಾಕೊಂಡ್ಬಿಡ್ತೀವಿ, ಹೊಟ್ಟೆ ಒಳಗೆ ಹಾಕೊಂಡ್ಬಿಡ್ತೀವಿ. ಏನು ಮಮ್ಮಿ ಮಾಡಿದ್ರ? ನೀವು ಸ್ನಾನ ಮಾಡಿಲ್ಲ, ಗಬ್ಬಿ ಕಮ್. ಎಲ್ರಿಗೂ ಯುಗಾದಿ ವಿಶ್ ಮಾಡಿದ್ರ ಕಂದ? ಅಜ್ಜಿ ತತ್ತಾಗಿಲ್ಲ. ಹೊಟ್ಟೆಲ್ಲ ಇಟ್ಕೊಂಡು ಅಲ್ಲಿ ಇನ್ನೂ ಮಂಗಳಾರತಿ ಇದು ಉರಿತಾ ಇತ್ತು. ಮಂಗಳಾರತಿ ತಗೊಂಡು ಹೊಟ್ಟಿಕೊಂಡು ಹೊಟ್ಟೆಲ್ಲ ಅಳಿಸ್ಕೊಂಡ್ಬಿಟ್ಟು. ಹಾ, ಸ್ನಾನ ಮಾಡ್ಕೊಂಡ್ ಬಂದು ಹೋಗೋಣ. ಓಕೆ, ಮಾಮಿ ಮಾಡೋಣ. ಜಾಣ ಮಾಮಿ. ಮಾಮಿ ಮಾಡೋಣ. ಅಪ್ಪು ಮಲ್ಗಿದ್ದಾಳೆ, ಜಸ್ಟ್ ಮಲ್ಗಿದೆ. ಅವಳ ರಿಯಾಕ್ಷನ್ ನೋಡಿದ್ರಿ ಅನ್ಸುತ್ತಲ್ಲ, ಪ್ಯೂರ್ ಲವ್ ಅನ್ಸುತ್ತೆ. ಶಿ ಮಿಸ್ಡ್ ಮೀ ಸೋ ಮಚ್. ಈಗ ಮಲ್ಗಿಸಿನಿ, ಸ್ನಾನ ಮಾಡಿಸ್ಲಿಲ್ಲ, ಬಿಕಾಸ್ ತುಂಬ ನಿದ್ದೆ ಬಂದಿತ್ತು ಅವಳಿಗೆ. ಸೊ ಅವಳು ಎದ್ದ ತಕ್ಷಣ ಆಗುತ್ತೆ. 2 hours ಮಲ್ಕೊಂಡ್ಬಿಡ್ತಾಳೆ. ಸೊ ಒಟ್ಟಿಗೆ ಹೇಗಿದ್ರು ಅವಳು ಬಟ್ಟೆ ಚುಚ್ಚಿ ಅಂತಾಳಲ್ವ, ಊಟ ಆದಮೇಲೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿ ನಿಮಗೆ ಸಿಗ್ತೀನಿ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ, ಅದು ಮುಗಿಸ್ಕೊಳ್ತೀನಿ. ಸಿ ಯು. ಸೊ ಪಾಪು ಎದ್ದೇಳೋ ಅಷ್ಟೊತ್ತಿಗೆ ನಾನು ಪೆಂಡಿಂಗ್ ವರ್ಕ್ ಕೂಡ ಮುಗಿಸ್ಕೊಂಡ್ಬಿಟ್ಟೆ ನಾನು ಫಾಸ್ಟಾಗಿ. ಗೋಯಿಂಗ್ ಟು ಹ್ಯಾವ್ ಮಮ್ಮಮ್ ಅಲ್ಲ ಕಣಮ್ಮ. ಹ್ಯಾಪಿ ಯುಗಾದಿ ಅತ್ತೆ. ಹ್ಯಾಪಿ ಯುಗಾದಿ ಅಮ್ಮು. ಹ್ಯಾಪಿ ಯುಗಾದಿ ಮದ್ವಿ. ಹ್ಯಾಪಿ ಯುಗಾದಿ ಅಕ್ಕ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಮನೇಲಿ ಒಬ್ಬಟ್ಟು, ವಡೆ, ಕಾಳ್ಗೊಜ್ಜು ಅಂಡ್ ರಸಮ್ ಇದೆ. ನಿಮ್ದೇನ ಅಜ್ಜಿ ಇಷ್ಟು ಅಡ್ಗೆ? ಜಾಸ್ತಿ ಮಾಡಲಿಲ್ಲ, ಕೋಸಂಬರಿ ಎಲ್ಲ. ಓಕೆ, ಇಷ್ಟೊಂದು ಮಾಡಿದ್ದೀರಲ್ಲ ಒಬ್ರೆ. ಜಾಸ್ತಿ ತರ್ಸಲಿಲ್ಲ. ಅವನು ಸ್ವಲ್ಪ ದೂರ ಆಗ್ಬಿಟ್ಟಾನೆ. ಅಷ್ಟೇ ಆಮೇಲೆ ನೇತ್ರಾಂಟಿ ಕಳ್ಸ್ಕೊಂಡು ಅವಳು ಒಲೆ ಕಿತ್ತದು ರಾಹುಲ್ ಹಾಕೋದಾಗಿದೆ. ಅಷ್ಟೇ. ಯು ಆರ್ ನಾಟ್ ಟಚಿಂಗ್ ಇಟ್. ನೋ 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 ನೋ. ಬೇಡಮ್ಮ, ಬೇಡ. ನೋ, ನಾನು ಅದಕ್ಕೆ ಹಾಕೋದು ಬೇಡ ಅನ್ಕೊಂಡಿದ್ದು. ಹೋಯ್ತು ಅನ್ಸುತ್ತೆ. ಅಮ್ಮ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದಾರೆ ರಾಹುಲ್. ಸೊ ಅಮ್ಮ ಮನೆಗೆ ಹೋಗ್ತೀವಿ. ಹಬ್ಬ ಇಸ್ ಇನ್ಕಂಪ್ಲೀಟ್. ಮಮ್ಮಿ ಡ್ಯಾಡಿ ನೋಡಿಲ್ಲ ಅಂದರೆ. ಹೊಸ ಬಟ್ಟೆಗಳ ರಾಶಿನೇ ಇದೆ. ಇದು ಯಾವುದು ಹಾಕ್ಸ್ಕೊಳ್ಳಲ್ಲ, ಸಮ್ಮರ್ ಬೇರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೆಂಗಾಗತ್ತೆ ಅಂತ. ಸೊ ರಾಹುಲ್ನ ಕೇಳಿ ಡಿಸೈಡ್ ಮಾಡ್ತೀನಿ. ಇದು ಇದೆ, ಇನ್ನೂ ಇದೆ ಒಳಗೆ, ಬಟ್ ಒಂದು 3 ತೆಗ್ದೀನಿ. ಎಲ್ಲ ಪರ್ಪಲ್ ಜಾಸ್ತಿ ಇದೆ. ಸೊ ಅಡ್ಜಸ್ಟಬಲ್ ಬ್ಯಾಂಗಲ್ಸ್ ಆಗಿರೋದ್ರಿಂದ ತುಂಬ ವರ್ಷ ಹಾಕ್ಬೋದು. ಹೇ ಕಳ್ಳ. ಓಕೆ, ಕಾಲಿಗೆ ಗೆಜ್ಜೆ ಹಾಕೋಣ. ಕಾಲು ಇವಾಗ ಯೂಸ್ ಮಾಡ್ತಲ್ಲ, ಅವಳು ನಡೆಯೋಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಈ ರೀತಿ ರೆಡಿ ಮಾಡಿ ಕಂದಮ್ಮಗೆ ಚಿಕ್ಕಿ ಕೊಟ್ಟಿರೋದು, ಅತ್ತೆ ಕೊಟ್ಟಿರೋದು 2 ಚೈನು ಹಾಕಿದ್ದೀನಿ. ಆ್ಯಂಡ್ ಹರ್ ಬ್ಯಾಂಗಲ್ಸ್. ಗೆಜ್ಜೆ ಹಾಕಿಲ್ಲ ಬಿಕಾಸ್ ಇನ್ನೂ ಲೂಸ್ ಇದೆ, ಬಿದ್ದೋಗ್ಬಿಟ್ರೆ ನಾವು 2 ವೀಲರಲ್ಲಿ ಹೋಗ್ತಾ ಇದೀವಿ ಈಗ ಹೊರಗೆ. ಸೊ ಎಸ್, ಶಿ ಇಸ್ ರೆಡಿ. ಯಾವ್ದಾದ್ರು ಒಂದು ಬ್ಯಾಂಡ್ ಏನಾದರೂ ಹಾಕೋಣ. ಟಾಪ್ ಕೂಡ ಇದೆ ಇದು.
ಸೊ ಇದನ್ನು ತೊಗೊಂಡಿರ್ತೀನಿ, ಡ್ರೆಸ್ ಚೇಂಜ್ ಮಾಡ್ಬೇಡ ಅಮ್ಮ ಮನೆಗೆ ಹೋಗಿ ಹಾಕಿದ್ದೀನಿ. ಗೊತ್ತಾದ ತಕ್ಷಣ ಕಿತ್ಕೊಂಡು ಬಿಡ್ತಾಳೆ, ಅವಳೆ ಕೈಯಲ್ಲಿ ತೆಗೆದ್ಬಿಡ್ತಾಳೆ. ನೋಡೋಣ ಎಷ್ಟೊತ್ತು ಇಟ್ಕೊಂಡಿರ್ತಾಳೆ ಅಂತ. ಹೌದಾ ಬಂಗಾಡು? ಆಕೆ ಬಂಗಾರಿ ಬಾಯ್ ಬಾಯ್. ಮೊನ್ನೆ ತಂದಿದ್ದಲ್ಲ ಇದು, ಅದಕ್ಕೆ ಮುಂಚೆ ಗೌರಿ ಗಣೇಶ ಹಬ್ಬಕ್ಕೆ ತಂದಿದ್ದು. ನೀವೇ ಸೆಲೆಕ್ಟ್ ಮಾಡಿದಪ್ಪ. ಫೋಟೋಸ್ ತೆಗ್ದಾ? ನಾನ್ ವಿಡಿಯೋ ಬ್ಲಾಗ್ ಅಷ್ಟೇ, ಫೋಟೋಸ್ ನಾನು ಬಂದ ತಕ್ಷಣ ನಗ್ತದೆ. ಮಮ್ಮಿ ಮಾಡಿ ಕಂದಮ್ಮ ಜಾಣ ಜಾಣ. ನನ್ಗೂನು ಥ್ಯಾಂಕ್ ಯು ಮಮ್ಮಿ ಮಾಡಿ ನಂಗೆ, ಮಮ್ಮಗೆ ಬಂದೆ. ಥ್ಯಾಂಕ್ ಯು ತಾತಗೆ, ಎಲ್ರಿಗೂ, ಅತ್ತೆಗೆ. ಆಯ್ತು ಮಮ್ಮಿ, ಸೂಪರ್. ಥ್ಯಾಂಕ್ ಯು. ಅಲ್ಲಿ ಇಲ್ಲಿ ಅದು ತಿನ್ಸಿಕಂದ, ಇಲ್ಲಿ ತಿನ್ಸಿಕಂದಮ್ಮ. ಅವಳು ಕಡ್ಲೆ ತಗೋತದ ಜಾಣ. ಇವಾಗ ಅಮ್ಮಮ್ಮ ಮನೆಗೆ ಹೋಗ್ತಾ ಇದೀವಿ. ಇಟ್ಕೊಂಡ್ರೆ ಏನು, ಅವ್ರ ವಯಸ್ಸೇ ಅಲ್ವಾ? ನನ್ನ ಹತ್ರ ಇಲ್ವೋ, ಗಾಡಿಲಿ ಇರೋದು. ನೋಡಿ ಬ್ಯಾಗ್ ಇಟ್ಕೋಬಾರ್ದಂತೆ ಅಣ್ಣ, ಬ್ಯಾಗ್ ಫೋಟೋ ತೆಗಿರಿ ಅಂತ. ಆಡ್ತಾರೆ, ನೀವು ಇಟ್ಕೋಬೇಕು ಒಂದಿನ. ಹೆಣ್ಮಗು ಅನ್ರು ಡಿಜೆ. ಹಲೋ, ಹಾಯ್, ಹ್ಯಾಪಿ ಯುಗಾದಿ. ಅಲ್ಲಿ ನೋಡಿ ಸ್ಮೈಲ್. ಯಾರದು? ಹ್ಯಾಪಿ ಯುಗಾದಿ. ದ್ರಾಕ್ಷಿ ತಿಂತಾ ಇದ್ದೀರಾ? ಒಂದ್ ತಿನ್ಬಿಟ್ಟು ಸಿಗಕ್ಕೆ ಸಾಕು, ಅಲ್ಲೋಡಲ್ಲಿ ತಿನ್ಸ್ಬಿಟ್ಟು ಅಂತ ಡ್ಯಾಶ್ ಕೈ ಎತ್ಬಿಟ್ಟಿ. ಏನ್ ಬೇಕಮ್ಮ? ಅಲ್ಲಿದ್ಯಾ? ಏನಿದೆ? ನನ್ನ ಬಿಟ್ಟು ಓಡೋಗ್ತಾಳೆ ಅಲ್ವಾ? ಏನು ಕಡಿತಾ ಇದೆಯಲ್ಲ ಅಷ್ಟೊತ್ತು? ಏನು ಇಲ್ಲಿ ಪೂಜೆ ಆಗಿದೆ. ಬಿಸ್ಕೆಟ್ಸ್ ಆರ್ಡರ್ ಮಾಡಿದ್ದೆ, ಬಂದಿದೆ ನೋಡಿ. ತಿಂತಾ ಇದ್ದಾಳೆ ಬಂಗಾರು. ಈಟ್ ಯೋರ್ ಬಿಸ್ಕೆಟ್. ಬಿಚ್ಚಿ ತಿನ್ನಿ, ಬಿಸ್ಕೆಟ್ ತಿನ್ನಿ ಕಂದಮ್ಮ. ಇಲ್ಲಿ ಬಿಸ್ಕೆಟ್ ಅವಳು ನೋಡ್ಕೊಂಬಿಟ್ಟವಳು ತಿನ್ನಮ್ಮ. ಅದು ಬಂಗಾರು ಬಿಸ್ಕೆಟ್. ಇತ್ತು ಶೀಟ್ಸ್ ಮೆತ್ತಗೆ ಮಾಡ್ಕೋತಲ್ಲ, ಹುಡಿ ಆಗತ್ತೆ, ಮೆತ್ತಗೆ ಇದೆ. ಇಷ್ಟ ಆಗಿಲ್ಲಪ್ಪ. ಸುಮ್ನಿದೆ, ಇವಳು ಮುಂಚೆನೆ ಹೇಳ್ಬಿಡ್ತಾಳೆ ಇಷ್ಟ. ಅವಳ ಅಪ್ಪಗೂ ತಿನ್ನು ಅಂತ ಇದ್ದಾಳೆ. ಇಷ್ಟ ಆಗಿಲ್ಲ ಅಂದ್ರೆ ಉಗ್ದಿರ್ತಾ ಇದ್ಲು. ಕೊಡಮ್ಮ. ಶೀಸ್ ಈಟಿಂಗ್. ಸಿ ಇಲ್ಲಪ್ಪ, ಇತ್ತು ಬಿಸ್ಕೆಟ್ ಎತ್ಬಿಟ್ಟಾಳ. ಆಮೇಲೆ ಈ ಕಡೆ ಕೆಳಗೆ ಕೊಡಮ್ಮ. ನೋಡ, ಅದು ತಿನ್ಸ್ತಾ ಇಲ್ಲ, ಅದಿಷ್ಟ ಇಲ್ಲ ಅಂತನಾ? ಅವಳಿಗೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ಕೊಡಿದೀನಿ. ನೋಡ್ ರಕ್ಷಿತ್ಗೂ. ರಕ್ಷಿತ್ ಅವಾಗಿಂದ ಕೊಡಕ್ ಹೋಯ್ತಾವಳೆ. ಬೊಟ್ಟೆ ಇಟ್ಕೋತಾ ಇದಾರೆ ಕಂದಮ್ಮ. ಅವಳು ಇರ್ಬೇಕಂತೆ. ರೈಟ್ ಹ್ಯಾಂಡ್ ಇಡು, ಚಿಕ್ಕಿಗಿಡು. ನಿನ್ಗಂತ ಕಣೆ. ಓ, ಅವಳು ನೀಟಾಗಿರ್ತಾಳೆ, ಅಷ್ಟೇ ಸೆಂಟರ್ಗೆ ಇರ್ತಾಳೆ. ಸೊ ಮೈ ಫೇವ್ರೆಟ್ ಒಬ್ಬಟ್ಟು ಮಮ್ಮಿ ಮಾಡಿದ್ದು. ಪ್ಯಾಕ್ ಮಾಡಿ ಮಮ್ಮಿ. ಇಲ್ಲ ಕೊಟ್ಟ ಮಮ್ಮೀಸ್ ಒಬ್ಬಟ್ಟು. ಮನೆಯಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಪಾಪುಗೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಬೀಟ್ರೂಟ್, ಕ್ಯಾರೆಟ್, ಪೊಟ್ಯಾಟೊ ಹಾಕಿ ರೈಸ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಪಾಪುಗೆಲ್ಲಿ. ಆ್ಯಂಡ್ ವೇಟಿಂಗ್. ಈಗ ಯಾವ್ದಾದ್ರು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ, ನೋಡೋಣ. ಎಲ್ಲ ಬ್ಯಾಡ್ಮಿಂಟನ್ ಆಟ ಆಡ್ತಾ ಇದ್ದಾರೆ.
ವರ್ಕ್ ಅದು ಇದಾಯಿತು. ನನ್ನ ರಿಲೇಟಿವ್ಸ್ ಯಾರಿಗೂ ಕಾಲ್ ಮಾಡಿ ಹಬ್ಬಕ್ಕೆ ವಿಷಯ ಮಾಡಿಲ್ಲ. ಸೊ ಈಗ ಕ್ವಿಕ್ಕಾಗಿ ಪಾಪುದ ಅಡುಗೆ ರೆಡಿ ಆಗೋ ಅಷ್ಟೊತ್ತಿಗೆ ಅದನ್ನು ಮಾಡ್ತೀನಿ. ಆ್ಯಂಡ್ ಮೇ ಬಿ ಇವತ್ತು ನೈಟ್ ಅಥವಾ ನಾಳೆ ಹೊಸ ಅಡ್ಕಿದೆ ಅಲ್ವಾ, ನೋಡೋಣ. ನಾಳೆ ಎಂಡ್ ಮಾಡ್ತೀನಿ ಇದು. ಅಲ್ಲಿವರೆಗೂ ನೋಡ್ತಾರೆ. ಟೈಮ್ 9:30. ಪಾಪು ಊಟ ಮಾಡಿಸಿ 9:30 9:45. ಸೊ ಪಾಪು ಕೆಳಗೆ ಹೋಗಿದ್ದಾಳೆ. ನಾನು ಮಮ್ಮಿ ಮನೆಯಿಂದ ಸಾಂಬಾರು ತಂದಿದ್ದೆ. ಯಮ್ಮಿ ಯಮ್ಮಿ ಒಬ್ಬಟ್ಟು ಸಾರು ತಿಂತಾ ಇದ್ದೀನಿ. ಸೊ ಯೂಶ್ವಲಿ ಈವ್ನಿಂಗ್ ಟೈಮ್ ಪಾಪುಗೆ ಸೈಕಲ್ ಓಡಿಸ್ತೀನಿ ಮನೆ ಮುಂದೆನೇ. ಬಟ್ ಇವತ್ತಾಗಿರಲಿಲ್ಲ, ಹೊರಗೆ ಹೋಗಿದ್ವಿ ಅಲ್ವಾ. ಸೊ ರಾಹುಲ್ ನೈಟ್ ಸೈಕಲ್ ಎತ್ಕೊಟ್ರು. ಪಾಪುಗೆ ಹಾಗೆ ಓಡಿಸ್ತಿದ್ದೆ. ಎಂಜಾಯ್ ಮಾಡ್ತಾಯಿದ್ದು ಸಿಕ್ಕಾಪಟ್ಟೆ. ಎಲ್ಲರೂ ಪ್ರೀವಿಯಸ್ ವ್ಲಾಗ್ಸ್ನಲ್ಲಿ ನೋಡಿರ್ತೀರ ಅನಿಸುತ್ತೆ. ಪಾಪು ಚಿಕ್ಕಿ ಕೊಡ್ಸಿರೋ ಸೈಕಲ್ ಇದ್ದು ನನ್ನ ತಂಗಿ. ಇಟ್ಸ್ ರಿಯಲಿ ವೆರಿ ವೆರಿ ಗುಡ್. ಅವಳು ನಿಂತ್ಕೊಂಡ್ಬಿಡ್ತಾಳೆ ಅದ್ರ ಮೇಲೆ. ಅದಕ್ಕೆ ಶೂಸ್ ಹಾಕಬೇಕು, ಕಾಲ್ಗೆ ಏನಾದರೂ ವೇಟ್ ಮಾಡಿಕೊಡ್ಬೇಕು. ಸೊ ಇಟ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ನಂಗೆ ವರ್ಕ್ ಸ್ವಲ್ಪ ಕಮ್ಮಿ ಇದೆ. ಸೊ ಬಟ್ಟೆ ವಾಶ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗೋಣ. ಪಾಪು ರಾಹುಲ್ ಆಲ್ರೆಡಿ ಕೆಳಗೆ ಹೋಗಿದ್ದಾರೆ. ಬನ್ನಿ. ಫಿಲ್ ಇದ್ದಾರೆ ನೋಡಿ. ಏನೇನು ಮಾಡಿದ್ದೀರಾ ಅಜ್ಜಿ? ಹೊಸ್ತಡ್ಕು ತೋರಿಸಿ ನೀವೇ. ಬಿರಿಯಾನಿ, ಆಮೇಲೆ ಇದು ಚಿಕನ್ ಫ್ರೈ ಅಂಡ್ ಕಬಾಬ್ ಕಲಿಸಿಟ್ಟಿದ್ದಾರೆ. ನಂದು ಈಗ 11 o'clock ಬ್ರೇಕ್ಫಾಸ್ಟ್ಗೆ ನಮ್ಮ ಮನೇಲಿ ಎಲ್ಲ ಚಿಕನ್ ರೆಡಿ ಆಗೋಗಿದೆ. ಈ ಬೀಟ್ರೋಟ್ ಪಲ್ಯ ಮೊಸರು ತಿಂದೆ. ಮಧ್ಯಾಹ್ನ ತಿಂತೀನಿ ಚಿಕನ್. ಬೆಳಗ್ಗೆ ಹೆವಿ ಆಗತ್ತೆ ಬಿರಿಯಾನಿ ತಿಂದರೆ. ಸೊ ನೋಡಿ ನಮ್ಮ ಮನೆ ಹಬ್ಬ ಹೀಗಿತ್ತು. ಯುಗಾದಿ ಹೊಸತಡ್ಕು ಎರಡೂ ತೋರಿಸಿನಿ. ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದೆ, ಬ್ರೇಕ್ಫಾಸ್ಟ್ಗೆ ಎಲ್ಲಾನು ರೆಡಿ ಇದೆ. ಸೊ ಇಲ್ಲಿಗೆ ಈ ವಿಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬನ್ನಿ ಆಯ್ತು. ನಾ ಪಾಪುಗೆ ನಮ್ಮದೇ ಬಿರಿಯಾನಿ ಪೀಸ್ ತಗೊಂಡು ಪಾಪುಗೆ ಸೆಪ್ರೇಟಾಗಿ ಬಿರಿಯಾನಿ ಮಾಡ್ತೇನೆ. ಕುಕ್ಕರ್ ಕೂಗ್ತಾ ಇದೆ ಪಾಪುದು. ಇನ್ನು ಮಲಗಿದ್ದಾಳೆ. ರಾಹುಲ್ ಇದ್ದಾಳೆ ಪಾಪು ಹತ್ರ. ಸೊ ನಾನು ಮಾವಂಗೆ ಕಬಾಬ್ ಹಾಕೋದಕ್ಕೆ ಬಂದೆ. ಹಾಗೆ ಪಾಪುಗೆ ಅಡುಗೆ ಮಾಡ್ಬಿಟ್ಟು ನಾನು ತಿನ್ಕೊಂಡ್ಬಿಡೋಣ ಅಂತ. ಸೊ ಪಾಪು ಬಂದ ತಕ್ಷಣ ತಿನ್ಸಕ್ಕೆ ಸರಿ ಹೋಗುತ್ತೆ. ಅವಳಿಗೂ ಹೊಸದಡ್ಕಿರಲಿ ಅಂತ ಬಿರಿಯಾನಿ. ಸೊ ಐ ಥಿಂಕ್ ಮಧ್ಯಾಹ್ನ ಪಾಪುಗೆ ಅಡುಗೆ ರೆಡಿ ಮಾಡಿದ್ವರೆಗೂ ತೋರಿಸಿದ್ದೆ. ನಮ್ಮಲ್ಲಿ ಮಧ್ಯಾಹ್ನ ಎಲ್ಲ ನಾನ್ ವೆಜ್ ಆಗಿತ್ತು. ಹೊಸದಡ್ಕಿಗೆ ಪಾಪುನೇ ಚಿಕನ್ ತಿನ್ಲು. ಆ್ಯಂಡ್ ಹೊರಗೆ ಹೋಗಿದ್ವಿ. ಪಾಪು ಶಾಪಿಂಗ್ ಇತ್ತು. ಆ್ಯಂಡ್ ನನ್ನ ವರ್ಕ್ ಇನ್ನೂ ಪೆಂಡಿಂಗ್ ಇದೆ. ನಾಳೆ ಆಫೀಸ್ಗೆ ಹೋಗಬೇಕಿತ್ತು. ಕ್ಯಾಬ್ ಬುಕ್ ಮಾಡೋದು ಮರ್ತ್ಬಿಟ್ಟೆ. ಐ ಆಮ್ ಸೋ ಟಯರ್ಡ್. ನಿದ್ದೆನೂ ಆಗಿಲ್ಲ, ಕೆಲಸನೂ ಮುಗ್ದಿಲ್ಲ, ಮಾಡಬೇಕು. ಸೊ ಎಸ್, ಏನು ಹೇಳ್ತಿದೆ, ನಿದ್ದೆನೂ ಆಗಿಲ್ಲ, ಕೆಲಸನೂ ಆಗಿಲ್ಲ, ಲ್ಯಾಪ್ಟಾಪ್ ಏನಲ್ಲಿದೆ. ಇವಾಗ ಪಾಪನ ಕೆಳಗೆ ಕಳಿಸಿ. ಆಮೇಲೆ ಇವತ್ತು ಮಟನ್ ಕೂಡ ಮಾಡಿದ್ದಾರೆ ನೈಟ್ ಹೊಸದಡ್ಕಿಗೆ. ಸೊ ಚಿಕನ್ ಮಟನ್ ಎಲ್ಲ. ಆ್ಯಂಡ್ ಕೆಲಸ ಮುಗಿಸಿ ಊಟ ಮಾಡಿ ಮಲ್ಕೊಳ್ತೀನಿ. ನಾಳೆನೂ ವರ್ಕ್ ಫ್ರಮ್ ಹೋಮ್. ನಾಳಿದ್ದು ಹೋಗಲೇಬೇಕು, ಫ್ರೈಡೇ. ಸೊ ಎಸ್, ಹೀಗಿತ್ತು ನಮ್ಮ ಮನೆಯ ಯುಗಾದಿ ಆ್ಯಂಡ್ ಹೊಸದಡ್ಕು. ನಿಮ್ಮೆಲ್ಲರ ಮನೇಲಿ ಯುಗಾದಿ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಐ ಥಿಂಕ್ ಈ ವಿಡಿಯೋ 2 ಸತಿ ಕ್ಲೋಸ್ ಮಾಡ್ತಾಯಿನಿ. ಐ ಆಮ್ ಕ್ಲೋಸಿಂಗ್ ಇಟ್ ಈಗ. ಸೊ ದಟ್ ಹೊಸದಡ್ಕು ಎಲ್ಲ ಕವರ್ ಆಗಿದೆ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಅಪ್ಪ ಮಗಲಿಲ್ಲ, ಕೆಲಸ ಇದೆ. ಬಾಯ್ ಬಾಯ್.